ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂದಿನಂತೆ ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೂ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಅದೊಂದು ಕಾರಣ ಇದೆ. ಅವರ ಮನಸ್ಸಲ್ಲಿ ಏನಿದೆ ನಿಮ್ಮ ಬಗ್ಗೆ, ಅವ್ರ ಥಾಟ್ ಪ್ರೋಸೆಸ್ ಏನಿದೆ, ಮತ್ತು ಫ್ಯೂಚರ್ ಹೇಗಿರುತ್ತೆ, ಇವ್ರು ವಾಪಸ್ ಬರ್ತಾರಾ ಬರೋದಿಲ್ವಾ, ಈ ಒಂದು ವಿಷಯವಾಗಿ ನಿಮಗೆ ನಾನು ರೀಡಿಂಗ್ ನ ಮಾಡ್ತೀನಿ. ಹಾಗೂ ಅವ್ರ ಮೈಂಡ್ ಮೆಸೇಜಸ್ ನ ಕೂಡ ನಾನು ಹೇಳ್ತಾ ಹೋಗ್ತೀನಿ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ. ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದೀರಾ ಅಂದ್ರೆ ಇದು ನಿಮಗೇನೆ ಬರುವಂತ ಒಂದು ಮೆಸೇಜ್ ಆಗಿದೆ. ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ಈ ವ್ಯಕ್ತಿ ಜೊತೆ, ನಿಮ್ದು ಏನೇ ಆಗಿರ್ಲಿ, ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಈ ವ್ಯಕ್ತಿ ಬಗ್ಗೆ ಬಹಳಷ್ಟು ಕ್ಲಾರಿಟಿ ಸಿಗುತ್ತೆ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಅವ್ರು ಯಾವ ರೀತಿಯಾದ ಇಂಟೆನ್ಷನ್, ಉದ್ದೇಶ ಇದೆ ನಿಮ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಕ್ಲಾರಿಟಿ ರೀಡಿಂಗ್ ನಲ್ಲಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಲೆಟ್ಸ್ ಸಿ ಏನು ಇವ್ರಿಗೆ ಹೇಳ್ಬೇಕು ಅನ್ಸ್ತಾ ಇದೆ ನಿಮ್ಗೆ, ಏನ್ ಯೋಚನೆ ಮಾಡ್ತಾ ಇದಾರೆ ಈ ವ್ಯಕ್ತಿ ನಿಮ್ ಬಗ್ಗೆ ಅಂತ ನಾನು ಕ್ಯಾಂಡಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಈ ವ್ಯಕ್ತಿ ಅವರ ಲೈಫ್ ನ ಹತೋಟಿಗೆ ತರ್ತಾ ಇದಾರೆ ಅಂತ ಹೇಳ್ಬೋದು. ಅವ್ರ ಲೈಫ್ ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದಾರೆ. ಡಿಸ್ಟ್ರಾಕ್ಟ್ ಆಗ್ಬಾರ್ದು ನಾನು ಅನ್ನುವ ಒಂದು ದೃಢವಾದ ನಿರ್ಧಾರದಲ್ಲೂ ಇದ್ದಾರೆ ಅಂತ ಹೇಳ್ಬಹುದು ನಾನು. ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ಸ್ಗೆ ಒಳಗಾಗಿದ್ರು ಈ ವ್ಯಕ್ತಿ, ತುಂಬಾ ನೋವು ಅನುಭವಿಸ್ತಿದ್ರು. ಆ ನೋವಿನಿಂದ ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೂ ಅಷ್ಟೇ ಇಂಟರ್ನಲಿ ನೋವು ಕೊಟ್ಟಿದ್ದಾರೆ. ಅಷ್ಟೇ ಈಗ ಒಬ್ಬ ನೆಗೆಟಿವ್ ಎನರ್ಜಿನಲ್ಲಿ ಒಬ್ರು ಇದ್ದಾರೆ ಅಂದ್ರೆ ಅದನ್ನೇ ಪಾಸ್ ಮಾಡ್ತಾರೆ. ಸೊ ಅದನ್ನೇ ನಿಮಗೂ ಪಾಸ್ ಮಾಡಿದ್ದಾರೆ. ಆ ತರದ ಒಂದು ನೆಗೆಟಿವಿಟಿನ ಈ ರಿಲೇಶನ್ಶಿಪ್ ನಲ್ಲಿ ಅವ್ರು ನಿಮ್ಗೆ ಪಾಸ್ ಮಾಡಿದ್ದಾರೆ. ಸೊ ಅವರೊಂದು ಪ್ರಾಬ್ಲಮಿನ ಸುಳಿಗೆ ಸಿಕ್ಕಾಕೊಂಡಿರೋದ್ರಿಂದ ನಿಮ್ಮ ಕಡೆಗೆ ಗಮನ ಇಲ್ಲ, ನಿಮ್ ಕಡೆಗೆ ಯೋಚನೆ ಯಾವುದೇ ರೀತಿಯಾದ ಪಾಸಿಟಿವ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು. ಎಲ್ ಅನ್ನುವ ಒಂದು ಲೆಟರ್ ನಾನು ಈಗ ನೋಡ್ದೆ. ಇದ್ರ ಅರ್ಥ ಏನಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಪ್ರೀತಿ ಇದೆ. ಸಿ ಅನ್ನುವಂತ ಒಂದು ಲೆಟರ್ ನ ನೋಡ್ತಾ ಇದ್ದೀನಿ. ಎಲ್ ಅಂಡ್ ಸಿ, ಜಿ, ಇವ್ರ ಹೆಸರಲ್ಲಿ ಇದು ಜಿ ಇರ್ಬೋದು, ಸಿ ಇರ್ಬೋದು. ಎಲ್ ಇಸ್ ಈಕ್ವಲ್ ಟು ಲವ್, ಪ್ರೀತಿ ಇದೆ. ಮತ್ತು ನೀವು ಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲೂ ಇದ್ದಾರೆ ಅಂತಾನೆ ಹೇಳ್ಬೋದು ನಾನು. ಸೊ ಮಾನಸಿಕವಾಗಿ ಇವರು ಈಗ ಈ ಪರಿಸ್ಥಿತಿನಲ್ಲಿ ದುರ್ಬಲರಾಗಿದ್ದಾರೆ. ಆ ಒಂದು ಕಾರಣಕ್ಕೂ ಕೂಡ ರಿಲೇಶನ್ಶಿಪ್ಗೆ ನೋವು ಉಂಟು ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಕಡೆಗೆ ಬೇಕು ಅಂತಾನೆ ಗಮನ ಇಲ್ಲದೆ ಇರುವಂತದ್ದು. ಬಿಕಾಸ್ ಅವರಲ್ಲಿ ಆ ಒಂದು ಪ್ರೀತಿ, ಅವರಲ್ಲಿ ಆ ಒಂದು ಖುಷಿ, ಎಮೋಷನ್ ನ ಅವ್ರು ನೋಡ್ತಾ ಇಲ್ಲ, ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ. ಅದರಿಂದಾನೇ ನಿಮ್ಗೂ ಈಸಿಯಾಗಿ ಅದನ್ನ ಪಾಸ್ ಮಾಡ್ತಾ ಇದಾರೆ. ನೀವು ಇವಾಗ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಅವರು ಮಾತಾಡ್ತಾ ಇಲ್ಲದೆ ಇರ್ಬೋದು, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನೋವು ಅನುಭವಿಸ್ತಿದ್ದಾರೆ, ಅವರು ನೋವು ಅನುಭವಿಸ್ತಿದ್ದಾರೆ ಅಂತಾನೆ ಹೇಳ್ತೀನಿ. ಬ್ಲ್ಯಾಕ್ ಆಶ್ ನೋಡ್ತಾ ಇದ್ದೀನಿ. ಸೊ ಇದ್ರ ಅರ್ಥ ಏನಂದ್ರೆ ನಿಮ್ಮ ಬಗ್ಗೆ ಅವರು ದೀರ್ಘವಾಗಿ ಇತ್ತೀಚೆಗೆ ಫ್ಯೂ ಡೇಸ್ ಬ್ಯಾಕ್ ಕೂಡ ಯೋಚನೆ ಮಾಡಿದ್ದಾರೆ. ಇತ್ತೀಚೆಗೆ ಹೀಗಾಗ್ಬಾರ್ದಾಗಿತ್ತು ಅನ್ನುವಂತ ಒಂದು ಪಶ್ಚಾತ್ತಾಪ ಅವರ ಮನಸ್ಸಿನಲ್ಲಿದೆ ಇತ್ತೀಚೆಗೆ ಅಂತ ಹೇಳ್ತಾ ಇದೀನಿ. ಹೀಗಾಗ್ಬಾರ್ದಾಗಿತ್ತು, ನಾನ್ ತೀರಾ ಅತಿರೇಕಕ್ಕೆ ರಿಯಾಕ್ಟ್ ಆಗ್ಬಿಟ್ನಾ, ಅತಿರೇಕವಾಗಿ ನಾನು ಸ್ಟೆಪ್ಸ್ ತಗೊಂಡ್ಬಿಟ್ನಾ. ಫ್ಲೇಮ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಯು ಕ್ಯಾನ್ ಸಿ ದ ಫ್ಲೇಮ್ ಇಸ್ ಸೋ ಸ್ಟ್ರಾಂಗ್, ಇಂಟೆನ್ಸ್ ಆಗಿದೆ ಫ್ಲೇಮ್. ಬ್ಲ್ಯಾಕ್ ಆಶ್ ಕೂಡ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ನೆಗೆಟಿವಿಟಿ ತುಂಬಾ ಇದೆ. ಮೇ ಬಿ ಒಂದು ಡಾರ್ಕ್ ಎನರ್ಜಿ ಅಂತಾನು ಹೇಳ್ಬೋದು, ಕೆಟ್ಟ ದೃಷ್ಟಿ ಇರಬಹುದು, ಬೇರೆಯವರ ಕೆಟ್ಟ ಸಹವಾಸ ಇರಬಹುದು, ಸಮಥಿಂಗ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಅಂತ ನೋಡ್ತಾ ಇದ್ದೀನಿ. ಬ್ಯಾಡ್ ಡಿಸಿಷನ್ಸ್ ನ ತಗೊಂಡಿದ್ದಾರೆ ಇವ್ರ ಲೈಫ್ ನಲ್ಲಿ. ಅದರಿಂದ ಅವ್ರು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾನು ಆತರ ಸ್ಟೆಪ್ಸ್ ತಗೋಬಾರ್ದಾಗಿತ್ತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ ತುಂಬಾ.
ಮೇ ಬಿ ನಿಮ್ಮನ್ನ ಇಲ್ ಟ್ರೀಟ್ ಮಾಡಿರೋದು ಅವ್ರಿಗೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಹಂಗ್ ನಡ್ಕೋಬಾರ್ದಾಗಿತ್ತು ಅನ್ನುವ ಒಂದು ವಿಚಾರಕ್ಕೆ ಅವರು ಆಳವಾಗಿ ಹೋಗ್ತಾ ಇದ್ದಾರೆ. ಕಳ್ಕೊಂಡ್ ಬಿಡ್ತೀನೇನೋ ಅನ್ನುವಂಥ ಒಂದು ಭಯದಲ್ಲೂ ಇದ್ದಾರೆ ಅಂತ ಹೇಳ್ತೀನಿ ನಾನು. ನಾನಿಲ್ಲಿ ಒಂದೇನ್ ನೋಡ್ತಾ ಇದ್ದೀನಿ ಅಂದ್ರೆ ರೀಡಿಂಗ್ ನಲ್ಲಿ ಬೇಸಿಕ್ಲಿ ಬೇರೆಯವರ ಇನ್ಫ್ಲೂಯೆನ್ಸ್ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಇದೆ. ಬೇರೆಯವರ ಇನ್ಫ್ಲೂಯೆನ್ಸ್, ಬೇರೆಯವರ ಕೆಟ್ಟ ಮಾತು, ಬೇರೆಯವರ ಬ್ಯಾಡ್ ಅಡ್ವೈಸಸ್. ಯಾಕಂದ್ರೆ ಇವ್ರು ಇದನ್ನ ಯಾರ ಹತ್ರ ಶೇರ್ ಮಾಡ್ಕೊಂಡ್ರು ಕೂಡ ನಿಮ್ಮ ಅವರ ನಡುವೆ ಪ್ರಾಬ್ಲಮ್ಸ್ ಏನೇ ಇದ್ರು ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಸಿಗ್ತಾ ಇರುವಂತ ಒಂದು ಸಜೆಷನ್, ಫೀಡ್ಬ್ಯಾಕ್ ಬೇರೆ ವ್ಯಕ್ತಿಗಳಿಂದ ಏನ್ ಬರ್ತಾ ಇದೆ ಅಂದ್ರೆ ಬಿಟ್ಬಿಡು, ಹೋಗ್ಬೇಡ ವಾಪಸ್, ಕ್ಷಮಿಸ್ಬೇಡ ನೀನು, ಈ ತರ ಬ್ಯಾಡ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಆ ಡಿಸಿಷನ್ ತಗೋಬೇಕು ಅನ್ನಿಸ್ತಾ ಇಲ್ಲ ಅಂದ್ರೂ ಅದೊಂದು ಇಕ್ಕಟ್ಟಿನ ಪರಿಸ್ಥಿತಿಗೂ ಸಿಕ್ಕಾಕೊಂಡಿದ್ದಾರೆ. ಅವ್ರು ಹೇಳ್ದಾಗೆ ನಾನು ಮಾಡೋದ್ರಲ್ಲಿ ಏನಿದೆ, ಮಾಡ್ಬಿಡೋಣ, ಹಾಗೆ ಮಾಡ್ಬಿಡೋಣ, ಇಗ್ನೋರ್ ಮಾಡೋಣ, ಬೇಡ, ವಾಪಸ್ ಕರ್ಸ್ಕೊಳ್ಳೋದು ಬೇಡ, ವಾಪಸ್ ಈ ರಿಲೇಶನ್ಶಿಪ್ಗೆ ಹೋಗೋದು ಬೇಡ, ಮೇ ಬಿ ನನ್ನ ಯೋಚನೆನೇ ಸರಿ ಇಲ್ವೇನೋ. ಸೊ ಈ ವ್ಯಕ್ತಿಗೆ ಡಿಸಿಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಗೊಂದಲದಲ್ಲಿದ್ದಾರೆ. ಸ್ಟ್ರಾಂಗ್ ಥಾಟ್ ಪ್ರೋಸೆಸ್ ಹಾಗೆ ಬರ್ತಾ ಇದೆ. ಆದ್ರೆ ಇವ್ರು ನಿಮ್ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಅಲ್ಲಿ ನೀವಿದ್ದೀರಾ. ಹಾಗೂ ಅವ್ರಿಗೆ ಯಾರನ್ನ ನೋಡಿದ್ರು, ಯಾವ ಕಪಲ್ನ ನೋಡಿದ್ರು ನಿಮ್ನ ಮಿಸ್ ಮಾಡ್ಕೊಳ್ಳೋದು, ಅಂದ್ರೆ ಫ್ಯಾಮಿಲಿನ ನೋಡಿದ್ರೆ ನಿಮ್ನ ಮಿಸ್ ಮಾಡ್ಕೊಳ್ಳೋದು, ಅಯ್ಯೋ ಚೆನ್ನಾಗಿದ್ವಲ್ಲ ನಾವು, ಆತರ ನನ್ನ ಹಾರ್ಟ್ ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಹಾರ್ಟ್ ಶೇಪ್ ಏನ್ ಬರ್ತಾ ಇದೆ, ನೀವು ಝೂಮ್ ಮಾಡಿ ನೋಡಿದ್ರೆ ಕಾಣತ್ತೆ. ಈ ಹಾರ್ಟ್ ಶೇಪ್ ಅಲ್ಲಿ 2 ಹೋಲ್ಸ್ ಇದೆ. ಒಂದು, ಅವ್ರ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ, ನೀವು ಅವರ ಮನಸ್ಸಿಗೆ ನೋವು ಉಂಟು ಮಾಡಿದೀರಾ. ಸೊ ಮನಸ್ತಾಪಗಳು ಖಂಡಿತವಾಗ್ಲೂ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಐ ಆಮ್ ಸೀಯಿಂಗ್ ಅ ಬ್ರೋಕನ್ ಹಾರ್ಟ್ ನಲ್ಲಿ ಹೋಲ್ ಇದೆ ಅನ್ನೋ ತರ ಒಂದು ವ್ಯಾಕ್ಸ್ ನಲ್ಲಿ ನೀವು ನೋಡಿದ್ರೆ ಅದು ಕಾಣತ್ತೆ. ಝೂಮ್ ಮಾಡಿ ನೋಡಿ. ಸೊ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ವಿಷಯಗಳು ನಡೆದಿದೆ. ಅದು ತುಂಬಾನೇ ಒಂದು ಅತಿರೇಕಕ್ಕೆ ಹೋಗಿರುವಂತ ಸ್ಟೆಪ್ಸ್ ಇರಬಹುದು. ನೀವು ಅವ್ರಿಗೇನೋ ಹೇಳಿರ್ಬೋದು, ಅವ್ರೇನೋ ಹೇಳಿದಾರೆ. ಅಂದ್ರೆ ಜಗಳಗಳು ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಅವರ ನಡುವೆ ಇಲ್ಲೋಡಿ ಫ್ಲೇಮ್ ಇಸ್ ಲೈಕ್ ಅಬೌಟ್ ಟು ಲೈಕ್ ಆಫ್ ಆಗೋದು. ಹಾಗೆ ಆ ತರ ಬಿಟ್ಬಿಡೋಣ ಅನ್ನೋ ತರ ನೀವು ಎಷ್ಟೋ ಸಲ ಯೋಚನೆ ಮಾಡಿದೀರಾ, ಅವರು ಹಾಗೆ ಯೋಚನೆ ಮಾಡ್ತಾ ಇದಾರೆ. ಬಟ್ ಐ ಡೋಂಟ್ ನೋ, ಲೆಟ್ಸ್ ಈ ರೀಡಿಂಗ್ ಪ್ರಕಾರವಾಗಿ ಏನ್ ಬರುತ್ತೆ ಅಂತ. ಆದ್ರೆ ಅವ್ರಿಗೆ ಹಾಗೆ ಎಷ್ಟೋ ಸಲ ಅನ್ಸಿದ್ರು ಕೂಡ ನಾನು ಅವ್ರ ಸ್ಟೆಪ್ಸ್ ತಗೊಳ್ಳಿಲ್ಲ ಅಂತಾನೆ ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಯಾವಾಗ ಬಿಟ್ಟೇ ಬಿಡ್ಬೇಕು ಅನ್ಸುತ್ತೆ ನೋಡಿ, ಮಾತಾಡೋದೇ ಬೇಡ ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಇದ್ರ ಇಂಡಿಕೇಶನ್ ಮಾತಾಡೋದು ಬೇಡ, ಸರಿ ಮಾಡ್ಕೊಳ್ಳೋದು ಬೇಡ, ಆತರ ಒಂದು ಜಿದ್ದಿನಲ್ಲಿ ವ್ಯಕ್ತಿ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಬ್ಯಾಡ್ ಅಡ್ವೈಸಸ್ ಬೇರೆಯವರಿಂದ ಇವ್ರಿಗೆ ಸಿಗ್ತಾ ಇದೆ. ಹಾಗೂ ಅವ್ರು ಏನೇ ಅಡ್ವೈಸ್ ಮಾಡಿದ್ರು ಕೂಡ ಇವರು ಅದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಅವ್ರದೇ ಆದ ಒಂದು ಸ್ವಂತ ಬುದ್ಧಿನ ಉಪಯೋಗಿಸ್ಕೊಳ್ತಾ ಇಲ್ಲ ಈ ರಿಲೇಶನ್ಶಿಪ್ ಬಂದಾಗ. ಹಾಗೂ ಪಾಸಿಟಿವ್ ಅಪ್ರೋಚ್ ನ ಈ ವ್ಯಕ್ತಿ ರಿಲೇಶನ್ಶಿಪ್ಗೆ ಹಾಕ್ತಾ ಇಲ್ಲ, ನೆಗೆಟಿವ್ ಆಗೇ ಇದ್ದಾರೆ. ಬಟ್ ನಾನು ಇನ್ನ ಈ ರಿಲೇಶನ್ಶಿಪ್ ಬ್ರೇಕ್ ಆಯ್ತು ಅಂತ ರೀಡಿಂಗ್ ನಲ್ಲಿ ನೋಡ್ತಾ ಇಲ್ಲ, ಬ್ರೇಕ್ ಆಗೋಯ್ತು, ಹೊಟ್ಟೋಯ್ತು ಅಂತಾನೆ ನೋಡ್ತಾ ಇಲ್ಲ. ಬಿಕಾಸ್ ಈಗ ನೋ ಕಾಂಟ್ಯಾಕ್ಟ್ ಇರಬಹುದು ಅಥವಾ ಬ್ಲಾಕ್ ಮಾಡಿರ್ಬೋದು, ಏನೇ ಇರ್ಬೋದು ನಿಮ್ಮ ಸಿಚುವೇಶನ್, ಹಾಗೆ ನೋಡಿದೆ ಬಿಕಾಸ್ ಫ್ಲೇಮ್ ಆಫ್ ಆಗಿದೆ ಅಲ್ಲ. ಸೊ ಆತರ ನೀವು ಅವರು ಒಟ್ನಲ್ಲಿ ಇಬ್ರು ಕೂಡ ಮಾಡ್ಕೊಂಡಿರ್ಬೋದು, ನೋ ಕಾಂಟ್ಯಾಕ್ಟ್ ತರ ಸಿಚುವೇಶನ್ ರಿಲೇಶನ್ಶಿಪ್ ನಲ್ಲಿ ಇಟ್ಕೊಂಡಿರಬಹುದು. ಹಾಗೂ ಈ ವ್ಯಕ್ತಿಗೆ ಏನಾದ್ರೂ ಒಳ್ಳೇದ್ ನೋಡಿದ್ರೆ ಅವ್ರ ಸುತ್ತ ನೀವು ಮೈಂಡಿಗೆ ಬರ್ತಾ ಇದ್ದೀರಾ. ಹಾಗೂ ಇಂಟೆನ್ಸ್ ಆಗಿ ಒಂದು ಇಮೋಷನ್ ರೈಸ್ ಆಗ್ತಾ ಇದೆ, ಕೆಮಿಸ್ಟ್ರಿ ಇನ್ಕ್ರೀಸ್ ಆಗ್ತಾ ಇದೆ, ಒಂದು ಪ್ಯಾಷನ್, ಒಂದು ಸೆಳೆತ ನಿಮ್ ಕಡೆಗಿದೆ ಅಂತ ಹೇಳ್ಬಹುದು. ಬಟ್ ಆದ್ರೂ ಕೂಡ ಅದನ್ನೇ ಅವ್ರ ವೀಕ್ನೆಸ್ ಆಗಿ ನೋಡ್ತಾ ಇದ್ದಾರೆ. ಅಯ್ಯೋ ಇದು ನನ್ನ ವೀಕ್ನೆಸ್ ಏನೋ, ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಲ್ಲ ಅದೇ ನನ್ನ ವೀಕ್ನೆಸ್ ಏನೋ ಅಂತ ಕೂಡ ನಾನು ಆಗ್ಲೇ ಹೇಳ್ದಾಗೆ ಒಂದು ಜಡ್ಜ್ಮೆಂಟ್ ವಿಷಯ ಬಂದಾಗ ಅವ್ರು ಸರಿಯಾಗಿ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಲೈಫ್ ನಲ್ಲಿ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. ಸೊ ಅವರು ಒಂದು ಖುಷಿಯ ಒಂದು ಮೊಮೆಂಟ್ ನ ಅನುಭವಿಸ್ತಾ ಇಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಲೈಫ್ ಹಾಗಿರುತ್ತೆ, ಅಫ್ಕೋರ್ಸ್ ಅವ್ರು ತಗೊಳ್ಳೋ ಡಿಸಿಷನ್ಸ್ ರ್ಯಾಷನಲ್ ಅಂದ್ರೆ ಇರ್ರಾಷನಲ್ ಆಗಿರುತ್ತೆ. ಸಾರಿ, ಇಟ್ ವಿಲ್ ಬಿ ಇರ್ರಾಷನಲ್ ಅಂದ್ರೆ ಅದಕ್ಕೊಂದು ಲಾಜಿಕ್ ಇರೋದಿಲ್ಲ. ಯಾವಾಗ ಈಗ
ಲೆಟ್ಸ್ ಸೇ ದುಡ್ಡಿನ ಪ್ರಾಬ್ಲಮ್ ಇದೆ, ಆ ವ್ಯಕ್ತಿ ದುಡ್ಡಿನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡಾಗ ಅವ್ರ ಲೈಫ್ ಪರ್ಸನಲ್ ಪ್ರಾಬ್ಲಮ್ನು ಸಾಲ್ವ್ ಚೆನ್ನಾಗಿ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲೇನಾಗ್ತಾ ಇದೆ ಅಂದ್ರೆ ಈ ವ್ಯಕ್ತಿಯ ಪರ್ಸನಲ್ ಪ್ರಾಬ್ಲಮ್ಸು ಇದೆ, ಪ್ರೊಫೆಷನಲ್ ಪ್ರಾಬ್ಲಮ್ಸು ಇದೆ, ತುಂಬಾ ಪ್ರಾಬ್ಲಮ್ಸ್ ಅವ್ರ ಲೈಫ್ ನಲ್ಲಿ ಅನುಭವಿಸ್ತಾ ಇರೋದಕ್ಕೆ ನೀವೇ ಕಾರಣ ಅನ್ನುವ ಯೋಚನೆ ಮಾಡ್ತಾ ಇದಾರೆ. ಈ ರಿಲೇಶನ್ಶಿಪ್ ಇಂದಾನೆ ನಾನು ಹಾಳಾದ್ನೇನೋ, ಈ ತರ ಎಲ್ಲ ಕೆಟ್ಟ ಕೆಟ್ಟ ಯೋಚನೆ ಮಾಡ್ತಾ ಇದಾರೆ. ಸೊ ಬೇಸಿಕಲಿ ಇಮೋಷನಲಿ ನಿಮ್ಮ ಕಡೆಗೆ ಅವ್ರು ವಾಲ್ತಾ ಇದ್ರು. ಅವರು ಯೋಚನೆಯ ಪ್ರಕಾರವಾಗಿ ನೋಡಕ್ ಹೋದ್ರೆ ಬೇಡ, ನನ್ಗಿದು ಒಳ್ಳೇದಲ್ಲ, ಇದು ನನಗ್ ಪೇನ್ ಕೊಡುತ್ತೆ, ಈ ತರ ಅವರು ಯೋಚನೆ ಮಾಡ್ತಾ ಇದಾರೆ. ಹಾಗೆ ಅವ್ರಿಗೆ ಫೀಡ್ಬ್ಯಾಕ್ ಬೇರೆ ವ್ಯಕ್ತಿಯಿಂದನೂ ಹೀಗೆ ಸಿಗ್ತಾ ಇದೆ. ಅವರು ರಾಂಗ್ ಅಡ್ವೈಸಸ್ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಆದ್ರೂ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಒಂದಷ್ಟು ಮೆಸೇಜಸ್ ನ ತೆಗಿತೀನಿ. ಅವ್ರ ಮೈಂಡ್ ಮೆಸೇಜಸ್ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪ್ರೆಸೆಂಟ್ ಐ ಆಮ್ ಸೀಯಿಂಗ್ ದಟ್ ಇವರು ಡಿಸಿಷನ್ ನ ತಗೊಳಕ್ ಆಗ್ತಾ ಇಲ್ಲ, ನಿಮ್ನ ಬಿಡಕ್ಕೂ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಬಿಟ್ಬಿಡ್ಬೇಕು ಅಂತ ಎಷ್ಟೋ ಸಲ ಯೋಚನೆ ಮಾಡಿದ್ರು ಕೂಡ ಅವ್ರಿಗೆ ಅದು ಆ ಸ್ಟೆಪ್ ನ ತಗೊಳಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ಇಂಟರ್ನಲಿ ಅವ್ರು ನಿಮ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರ ಮೈಂಡ್ ಮೆಸೇಜಸ್ ಏನು ನಿಮ್ಮ ಕಡೆಗೆ ಅಂತ ತೆಗಿತಾ ಇದೀನಿ ಈಗ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ನಿಮ್ಗೆ, ಏನ್ ಮನ್ಸಲ್ಲಿದೆ ಅವ್ರಿಗೆ ಅಂತ. ಯು ಸ್ಟಿಲ್ ಮೀನ್ ದ ವರ್ಲ್ಡ್ ಟು ಮೀ, ಐ ಟ್ರೂಲಿ ಕೇರ್ ಅಬೌಟ್ ಯು. ಸೊ ನಿಮ್ಮ ಮೇಲೆ ಅತಿರೇಕವಾದ ದ್ವೇಷ ಇಲ್ಲ, ಆದ್ರೆ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಈಗ್ಲೂ ನನ್ ಮನ್ಸಲ್ಲಿ ನೀನೇ ಇದೆಯಾ, ಹಾಗೂ ನಿನ್ನನ್ ಬಿಟ್ಟಿರೋದಕ್ ಆಗೋದಿಲ್ಲ, ನನ್ಗೆ ನಿನ್ ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ತಾ ಇದಾರೆ. ಸೆಕೆಂಡ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಐ ಹೋಪ್ ಒನ್ ಡೇ ಐ ವಿಲ್ ಬಿ ಬ್ರೇವ್ ಇನಫ್ ಟು ಲಿಸನ್ ಟು ಮೈ ಹಾರ್ಟ್. ವೆರಿ ನೈಸ್. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ರೀಡಿಂಗ್ ಟ್ಯಾರೋ ರೀಡಿಂಗ್ ನಲ್ಲೂ ಅದೇ ಬರ್ತಾ ಇದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲೂ ಅದೇ ಬರ್ತಾ ಇದೆ. ಅವ್ರ ಮೈಂಡ್ ಅನ್ನು ಫಾಲೋ ಮಾಡ್ತಾ ಇದಾರೆ, ಅವ್ರ ಹಾರ್ಟ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ಅವ್ರು ಇವಾಗ ಅದನ್ನ ನಿಮ್ಗೆ ಹೇಳ್ತಾ ಇದಾರೆ, ನಾನು ಅಷ್ಟು ಬ್ರೇವ್ ಆಗ್ಬೇಕು, ನಾನು ಅಷ್ಟು ಸ್ಟ್ರಾಂಗ್ ಆಗ್ಬೇಕು. ಯಾವಾಗ ಆಗ್ತೀನಿ, ನಾನು ನನ್ನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡಾಗ ನನ್ನ ಮನಸ್ಸಿನ ಮಾತು ಕೇಳುವ ಒಂದು ಮನಸ್ಥಿತಿ ನನಗ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತು ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಐಲ್ ಬಿ ಬ್ಯಾಕ್ ವೆನ್ ವಿ ಆರ್ ಫುಲ್ಲಿ ಹ್ಯಾಪಿ ಅಂಡ್ ಫುಲ್ಫಿಲ್ಡ್ ಇನ್ ಅವರ್ ಲೈಫ್ಸ್. ಅವರ ಪ್ರಕಾರ ನೀವು ಖುಷಿಯಾಗಿಲ್ಲ ಅಂತ ಇದಾರೆ ಮತ್ತು ಅವರು ಖುಷಿಯಾಗಿಲ್ಲ ಅಂತ ಇದಾರೆ. ನಾವಿಬ್ರು ನಮ್ ಲೈಫ್ ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ವಾಪಸ್ ಒಟ್ಟಿಗೆ ಬರೋಣ, ವಾಪಸ್ ಒಟ್ಟಿಗೆ ಇರೋಣ ಅನ್ನುವ ಒಂದು ಮನಸ್ಥಿತಿನಲ್ಲೇ ಈಗ್ಲೂ ಇದಾರೆ ಅಂತ ಹೇಳ್ತಿದೀನಿ. ಅದಾದ ನಂತರ ವಿ ಆರ್ ವರ್ಕಿಂಗ್ ಟುಗೆದರ್ ಇನ್ ಯೂನಿಸನ್ ಆನ್ ಹೀಲಿಂಗ್ ಆರ್ ವೋನ್ಸ್. ಸೊ ಏನೇ ನಿಮ್ಮಿಬ್ರ ನಡುವೆ ಇತ್ತೀಚೆಗೆ ಆಗಿರ್ಬಹುದು, ಯಾವುದೇ ಕಾರಣಕ್ಕೂ ನೀವು ಅವರು ದೂರ ಆಗಿರಬಹುದು, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಸರಿ ಮಾಡ್ಕೋಬೇಕು, ನಾನು ಹೀಲ್ ಆಗ್ಬೇಕು, ನೀನು ಹೀಲ್ ಆಗ್ಬೇಕಾಗತ್ತೆ. ನಾವಿಬ್ರು ರಿಲೇಶನ್ಶಿಪ್ ವಿಚಾರವಾಗಿ ರೆಡಿ ಇಲ್ಲ ಸ್ವೀಕರಿಸಕ್ಕೆ. ನೀನು ನೆಗೆಟಿವ್ ಆಗೇ ಇದೆಯಾ, ನಾನು ನೆಗೆಟಿವ್ ಆಗೇ ಇದ್ದೀನಿ. ಸೊ ಅದರಿಂದ ಒಂದು ಬ್ರೇಕ್, ಒಂದು ಪಾಸ್ ತಗೊಳ್ಳೋಣ. ಈ ಒಂದು ರಿಲೇಶನ್ಶಿಪ್ ವಿಷಯ ಬಂದಾಗ ನಾವು ಆ ಒಬ್ರಿಗೊಬ್ರು ನೋವು ಉಂಟು ಮಾಡ್ಕೊಳ್ಳೋದು ಬೇಡ, ಆ ರೀತಿಯಾಗಿ ನಿಮ್ಗೆ ಅವರು ಹೇಳ್ತಾ ಇದಾರೆ. ಅದೇ ಅವ್ರ ಮೈಂಡ್ ಅಲ್ಲಿ ಹೋಗ್ತಾ ಇರೋದು. ಬಿಕಾಸ್ ನಾನು ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ತಾ ಇಲ್ಲ, ಯಾರ ಜೊತೆನೋ ಓಡಾಡ್ತಿದ್ದಾರೆ ಅದು ನೋಡ್ತಾ ಇಲ್ಲ. ಅವರು ಒಂಟಿಯಾಗೇ ಇದ್ದಾರೆ. ಮೇ ಬಿ ಅವ್ರು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ಅವ್ರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅವರ ಕೆಲಸ ಕಾರ್ಯಗಳಲ್ಲಿ ತುಂಬಾ ತೊಡಗಿದ್ದಾರೆ ಅಂತ ನೋಡ್ತಾ ಇದೀನಿ. ಬಿಟ್ರೆ ನಾನು ಇನ್ನೇನು ಅವ್ರ ಲೈಫ್ ನಲ್ಲಿ ಆಕ್ಟಿವ್ ಆಗಿ ಇನ್ಯಾರೋ ಇದಾರೆ, ಇನ್ಯಾವುದೋ ಲವ್ ರಿಲೇಶನ್ಶಿಪ್ ಇದೆ, ಆತರ ಏನು ನೋಡ್ತಾ ಇಲ್ಲ. ಸೊ ಅವ್ರ ಪ್ರಾಬ್ಲಮ್ಸ್ ನ ಖಂಡಿತವಾಗ್ಲೂ ಅವ್ರು ಸಾಲ್ವ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಅದೇನೇ ಆಗಿರ್ಬೋದು, ಅವ್ರ ಮನೇಲಿ ಇಶ್ಯೂಸ್ ಇರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು, ಸಾಲ ಮಾಡ್ಕೊಂಡಿರ್ಬಹುದು. ಒಟ್ನಲ್ಲಿ ಅವರು ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇರೋದಕ್ಕೇನೆ ಹೀಗೆಲ್ಲ ಈ ಒಂದು ರಿಲೇಶನ್ಶಿಪ್ ಕಾಂಪ್ಲಿಕೇಟೆಡ್ ಆಗಿದೆ ಅಂತಾನೆ ಹೇಳ್ತೀನಿ. ಮತ್ತೆ ನಾನು ಒಂದಷ್ಟು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ನಿಮಗೇನ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಈ ರಿಲೇಶನ್ಶಿಪ್ ವಿಷಯವಾಗಿ ನೀವೇನ್ ತಿಳ್ಕೊಳ್ಳುವಂತಿದೆ ಅಂತ ಕೂಡ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸಿ ಯೂನಿವರ್ಸ್ ಗೈಡ್ಸ್ ನಿಮ್ಗೆ ಏನ್ ಹೇಳ್ತಾರೆ ಅಂತ. ಫಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಸ್ಪಿರಿಟ್ ಆಫ್ ಪ್ಲೇಸ್ ಬರ್ತಾ ಇದೆ. ಒಂದು ಜಾಗ ಬದಲಾವಣೆ ನಿಮ್ಗೆ ಆಗ್ಬೇಕಾಗತ್ತೆ. ಅದು ಏನೇ ಆಗಿರ್ಬೋದು. ಮೇ ಬಿ ನಿಮ್ಗೆ ಜಾಬ್ ಚೇಂಜ್ ಮಾಡ್ಬೇಕು ಅನ್ಸ್ತಾ ಇದೆಯಾ, ಅಥವಾ ಮನೆ ಚೇಂಜ್ ಮಾಡ್ಬೇಕು ಅನ್ಸ್ತಾ ಇದೆಯಾ, ಆ ಒಂದು ಬದಲಾವಣೆನ ತಗೊಂಡ್ ಬನ್ನಿ ನಿಮ್ಮ ಲೈಫ್ ನಲ್ಲಿ. ಇದೊಂದು ಮೆಸೇಜ್ ಆಗಿದೆ ನಿಮಗೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ ನೀವು ಒಂದ್ ಸ್ವಲ್ಪ ಕ್ಲಟರ್ಡ್ ಥಾಟ್ಸ್ ನಲ್ಲಿ ಇದ್ದೀರಾ. ಒಂದು ಚೇಂಜ್ ಅಂತೂ, ಮೇಜರ್ ಚೇಂಜ್ ಅಂತೂ ನೀವು ಮಾಡ್ಕೊಳ್ಳೇಬೇಕು ಕೆಲವೇ ತಿಂಗಳುಗಳಲ್ಲಿ, ಬರುವ ತಿಂಗಳುಗಳಲ್ಲಿ. ನಾನು ಆಗ್ಲೇ ಹೇಳ್ದಾಗೆ ಒಂದು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಜಾಬ್ ಚೇಂಜ್ ಮಾಡ್ಕೊಳ್ಳಿ, ಆಗಿದ್ರೆ ಇಲ್ಲ ಅಂದ್ರೆ ಮನೆ ಚೇಂಜ್ ಮಾಡಿ. ಒಂದು ವಾತಾವರಣದ ಬದಲಾವಣೆ ಆಗ್ಬೇಕಾಗತ್ತೆ, ಅಥವಾ ನಿಮ್ಮ ಹ್ಯಾಬಿಟ್ ನಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ನಾದ್ರೂ ತಗೊಂಡ್ ಬರ್ಬೇಕಾಗತ್ತೆ. ಬಿಕಾಸ್ ನಿಮ್ಮ ಮೈಂಡ್ ಇದೆಯಲ್ಲ ತೀರಾನೇ
ನೆಗೆಟಿವ್ ಆಗ್ತಾ ಇದೆ, ವೀಕ್ ಆಗಿದೆ ನಿಮ್ಮ ಮೈಂಡ್. ಸೊ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಅವ್ರು ಬೇಕೇ ಬೇಕು ಅನ್ನುವಂತ ಒಂದು ಹಠ, ಮತ್ತೆ ಅದೇ ಒಂದು ರಿಲೇಶನ್ಶಿಪ್ ನಿಮ್ಗೆ ವೀಕ್ನೆಸ್ ಆಗ್ಬಾರ್ದು, ಆದ್ರೆ ಆ ತರ ನೀವು ಅನುಭವಿಸ್ತಾ ಇದ್ದೀರಾ. ಆ ತರ ಒಂದು ನರಕ ಯಾತನೆ ಒಳಗಡೆ ನಿಮ್ಗೆ ಇದೆ. ಸೊ ಅದರಿಂದ ಫಸ್ಟ್ ಆಚೆ ಬನ್ನಿ. ನೀವು ಖುಷಿಯಾಗಿರ್ಬೇಕು. ನೀವು ಒಂದು ಪಾಸಿಟಿವ್ ಆಗಿರುವಂತಹ ಎನರ್ಜಿಯ ಶಿಫ್ಟ್ ನ ತರಬೇಕಾಗತ್ತೆ ನಿಮ್ ಲೈಫ್ ನಲ್ಲಿ. ಅದೇನೇ ಆಗಿರಬಹುದು, ನೀವ್ ಯೋಚನೆ ಮಾಡಿ ನೀವ್ ಯಾವ ಬದಲಾವಣೆ ತರಬೇಕಾಗತ್ತೆ ಇವಾಗ ನೀವು ಅಂತ. ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂದ್ರೆ ಸೇಕ್ರೆಡ್ ಪೂಲ್ ಬರ್ತಾ ಇದೆ. ಸೊ ಹಿಯರ್ ಏನಾಗ್ತಾ ಇದೆ, ಇಲ್ಲಿ ಏನಂದ್ರೆ ಈ ವ್ಯಕ್ತಿ, ಇಲ್ಲಿ ಒಬ್ರು ಇದಾರಲ್ಲ, ಇಲ್ಲಿ ಒಂದು ಹೆಣ್ಣೋ ಗಂಡೋ ಯಾರೇ ಆಗಿರ್ಬಹುದು, ಅವರು ಕ್ಲೆನ್ಸ್ ಮಾಡ್ಕೊಳ್ತಾ ಇದಾರೆ, ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದಾರೆ. ಸೊ ನೀವು ನಂಬುವ ದೈವದ ಕಡೆಗೆ ಹೋಗಿ ಒಂದು ಒಳ್ಳೆಯ ಸ್ಪಿರಿಚುವಲ್ ಕಲ್ಯಾಣಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಾಗಿರ್ಬಹುದು, ಮತ್ತು ಯಾವ್ದಾದ್ರೂ ಒಂದು ಪೂಜೆ ಮಾಡಿಸುವಂಥದ್ದು ನಿಮ್ಮ ಮನೆಯಲ್ಲೋ, ಅಥವಾ ಬೇಸಿಕ್ಲಿ ನಿಮ್ಗೆ ಒಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಬೇಕಾಗತ್ತೆ. ನಿಮ್ಮ ಪ್ರಕಾರವಾಗಿ ಅದ್ ಯಾವ್ದಾಗಿದೆ ಅಂತ ನೋಡಿ, ಆ ಮತ್ತು ಮೇ ಬಿ ಬೆಳಗ್ಗೆ ಟೈಮಲ್ಲಿ ಒಂದ್ ವಾರದಲ್ಲಿ 3 ಸಲ ದೇವಸ್ಥಾನಕ್ಕೆ ಹೋಗೋದು, ಅಥವಾ ನೀವು ನಂಬುವ ದೈವದ ಜಾಗಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ನ ತಗೊಳ್ಳುವಂಥದ್ದು ವಾರದಲ್ಲಿ 3 ದಿನ ಮಾಡಿದ್ರು ಕೂಡ ನಿಮ್ಗೆ ಒಂದ್ ಸ್ವಲ್ಪ ಮನ್ಸು ತಿಳಿ ಆಗತ್ತೆ. ಹಾಗೂ ನೆಗೆಟಿವ್ ಏನಿದೆ ಮನ್ಸಿನಲ್ಲಿ, ಯೋಚನೆಗಳೇನಿದೆ, ಅದರಿಂದ ನಿಮ್ಗೆ ಬಿಡುಗಡೆ ಸಿಗುತ್ತೆ. ರಾಕ್ ಬಾಟಮ್, ಸೊ ನಿಮ್ಮ ಪ್ರಕಾರ ಡೆಡ್ ಎಂಡ್, ನನ್ನ ಲೈಫ್ ಇವ್ರು ನನ್ನ ಲೈಫಲ್ಲಿ ಬರ್ಲಿಲ್ಲ ಅಂದ್ರೆ ನನ್ನ ಲೈಫ್ ಖತಮ್, ಮುಗೀತು, ಇನ್ನೇನು ಇಲ್ಲ, ನನ್ನ ಲೈಫ್ ಒಂದು ಝೀರೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಫಸ್ಟ್ ಈ ಒಂದು ಯೋಚನೆಯಿಂದ ಆಚೆ ಬನ್ನಿ. ಯಾರು ಯಾರ ಲೈಫ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಆ ಒಂದು ಕಂಟ್ರೋಲ್ನ ಅವ್ರು ಕೊಟ್ಟಿದ್ರೆ ಮಾತ್ರ. ಸೊ ಇವಾಗ ಅವರು ಕೂಡ ಒಂದು ಗ್ರಾಂಟೆಡ್ ಆಗೇ ಇದ್ದಾರೆ. ಎಲ್ಲಿ ಹೋಗ್ಬೋದು, ನನ್ನನ್ನು ಬಿಟ್ರೆ ಇನ್ಯಾರು ಗತಿ ಇಲ್ಲ ಅನ್ನೋ ರೀತಿಯಾಗಿ ನಾನು ಬೇಜಾರ್ ಮಾಡ್ಕೋಬಹುದು ನೀವು. ಆದ್ರೆ ಆ ವ್ಯಕ್ತಿ ಹಾಗೂ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ. ಇನ್ ಲೈಫೇ ಇಲ್ಲ, ಖುಷಿಯಾಗೇ ಇರಲ್ಲ ನಾನು ಇಲ್ಲ ಅಂದ್ರೆ ಈ ವ್ಯಕ್ತಿ ಅಂತ ಅವ್ರು ನಿಮ್ ಬಗ್ಗೆ ಯೋಚನೆ ಒಂಥರ ಲೋ ಆಗೇನೆ ನಿಮ್ನ ಟ್ರೀಟ್ ಮಾಡ್ತಾ ಇದಾರೆ. ಸೊ ನೀವು ಹಾಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಕೆನ್ ಯು ಸಿ, ಇವ್ರ ಲೈಫ್ ನಲ್ಲಿ ಇವ್ರು ನನ್ನ ಲೈಫಲ್ಲಿ ಇಲ್ಲದೆ ಇರೋದಕ್ಕೆ ನನ್ನ ಲೈಫ್ ಝೀರೋ, ರಾಕ್ ಬಾಟಮ್ ಆಗ್ಬಿಟ್ಟಿದೆ, ಡೆಡ್ ಎಂಡ್ ಆಗ್ಬಿಟ್ಟಿದೆ, ಬೇರೆ ದಾರಿನೇ ಇಲ್ಲ. ಒಂದೊಂದ್ಸಲ ನಿಮ್ಗೆ ಸೂಸೈಡಲ್ ಥಾಟ್ಸ್ ಬರ್ತಿರಬಹುದು, ನಿಮ್ಮನ್ನ ನೀವೇ ಒಂದು ಕಠಿಣವಾದ ಸ್ಥಿತಿಗೆ ತಗೊಂಡಿರಬಹುದು, ಹರ್ಟ್ ಮಾಡ್ಕೊಳ್ತಾ ಇರ್ಬೋದು ನಿಮ್ಮನ್ನ ನೀವೇ. ಇದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಬಿಕಾಸ್ ಇದರಿಂದ ನಿಮ್ಮ ಲೈಫ್ ನ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ ನಿಮ್ಗೆ ವೀಕ್ನೆಸ್ ಆಗ್ಬಾರ್ದು, ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಜೆಂಟಲ್ ಗಾರ್ಡನರ್ ಬರ್ತಾ ಇದೆ, ನಿಮ್ಮ ವಿಷಯವಾಗಿನೇ ಇದು ಕೂಡ ಬಂದಿದೆ. ನೀವು ಎಷ್ಟು ನಿಮ್ಮ ಕಡೆಗೆ ಪ್ರೀತಿನ, ಒಲವನ್ನ ನಿಮ್ಮ ಲೈಫ್ ಕಡೆಗೆ ತೋರಿಸ್ತೀರಾ, ಲೈಫ್ ಕೂಡ ಅಷ್ಟೇ ಒಳ್ಳೆಯ ಚೇಂಜ್ನ ನೀವು ನೋಡಬಹುದು. ನೀವು ನಿಮ್ಮ ಹ್ಯಾಬಿಟ್ಸ್ನ ನಿಜವಾಗ್ಲೂ ಸರಿಯಾಗಿ ಇಟ್ಕೊಂಡಿಲ್ಲ. ಇಟ್ ಕ್ಯಾನ್ ಬಿ ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇರ್ಬೋದು, ಜಂಕ್ ಫುಡ್ ತುಂಬಾ ತಿಂತಾ ಇರ್ಬೋದು, ಸಮಥಿಂಗ್. ನೀವು ನಿಮ್ಮ ಬಾಡಿನ ಪನಿಷ್ ಮಾಡ್ತಾ ಇದ್ದೀರಾ ಅಂತಾನೆ ಈ ರೀಡಿಂಗ್ ನಲ್ಲಿ ಬರ್ತಾ ಇದೆ. ಅಂಡ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯು. ಪ್ಲೀಸ್ ಆ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಬದುಕನ್ನ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದನ್ನ ಈಗ ಪ್ರೆಸೆಂಟ್ ಮಾಡಲೇಬೇಕು. ಇದು ನಿಮಗೋಸ್ಕರನೇ ನೀವು ಮಾಡ್ತಾ ಇದ್ದೀರಾ. ಈ ವ್ಯಕ್ತಿನ 1-2 ತಿಂಗಳು ನಿಮ್ಮ ಥಾಟ್ ಪ್ರೋಸೆಸ್ ಇಂದ ದಯವಿಟ್ಟು ತೆಗೆದು ಹಾಕಿ. 2 ಮಂತ್ಸ್ ನಿಮಗೋಸ್ಕರ ನೀವು ನಿಮ್ಮ ಲೈಫ್ ನಲ್ಲಿ ಏನಿದೆ ಅದನ್ನ ಡೆಡಿಕೇಟ್ ಮಾಡ್ಕೊಳ್ಳಿ. ಬಿ ಜೆಂಟಲ್ ಟು ಯೋರ್ ಸೆಲ್ಫ್ ಅಂತ ಈ ಒಂದು ಕಾರ್ಡ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ. ಸ್ಟಕ್ ಇನ್ ದ ಮಡ್ ಬರ್ತಾ ಇದೆ. ಸೊ ಈ ರಿಲೇಶನ್ಶಿಪ್ ಸ್ಟಾಗ್ನೆಂಟ್ ಆಗಿದೆ, ಬಿಕಾಸ್ ನೀವು ಹಾಗೆ ನೆಗೆಟಿವ್ ಆಗಿದ್ದೀರಾ, ಅವರು ಹಾಗೆ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಅದು ಪುಲ್ ಆಗುತ್ತೆ, ನೀವು ಆಚೆ ಬರಕ್ಕೆ ಆಗಲ್ಲ ಈ ಸುಳಿಯಿಂದ. ಸೊ ಈ ಒಂದು ಮೈಂಡ್ ನ ಫಸ್ಟ್ ಬೇರೆ ಕಡೆಗೆ ನೀವು ಶಿಫ್ಟ್ ಮಾಡ್ಬೇಕಾಗತ್ತೆ. ಅಂಡ್ ನೀವ್ ಹೀಗೆ ಇದ್ರೆ, ಈ ತರನೇ ಇವ್ರು ಬೇಕು ಅನ್ನುವಂತ ಒಂದು ಹಠ ಇರ್ಬೋದು, ಪೊಸೆಸಿವ್ನೆಸ್ ಇರ್ಬೋದು, ಒಂದು ಒಬ್ಸೆಷನ್ ಇರ್ಬೋದು, ಏನೇ ಇರ್ಬೋದು, ಆ ತರದೊಂದು ಥಾಟ್ ಪ್ರೋಸೆಸ್ ನಲ್ಲಿ ಇದ್ರೆ ನಿಮ್ಮನ್ನ ನೀವೇ ಒಂದು ಕೆಟ್ಟದಾದ ಒಂದು ಪರಿಸ್ಥಿತಿಗೆ ತಗೊಂಡ್ ಬರ್ತೀರಾ ಅಂತಾನೆ ಈ ಕಾರ್ಡ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ. ನಿಮಗ್ ಬೇಜಾರಾಗ್ಬೋದು ಈ ತರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ. ಇನ್ನ ಒಂದು, ನಾನು ಇತ್ತೀಚೆಗೆ ರೀಡಿಂಗ್ಸ್ ನಲ್ಲಿ ಅಥವಾ ನನ್ನ ಹತ್ರ ಬರುವಂತ ಕ್ಲೈಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಹೌದು ಅವ್ರು ಬೇಕು, ನಾನು ರೀಡಿಂಗ್ ತಗೊಳ್ತಾ ಇದ್ದೀನಿ, ಟ್ಯಾರೋ ರೀಡಿಂಗ್ ತಗೊಳ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಅವ್ರು ಬೇಕೇ ಬೇಕು, ಅವ್ರು ಬಂದ್ಬಿಡ್ತಾರೆ. ಸೊ ನೀವ್ ಈ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅದ್ ಹೇಗ್ ಸಾಧ್ಯ? ಇವಾಗ ಒಂದೊಂದು ಒಳ್ಳೇದು ಆಗುತ್ತೆ, ಒಂದೊಂದು ಕೆಟ್ಟದ್ದಾಗುತ್ತೆ. ನೀವು ಒಂದು ಓಪನ್ ಮೈಂಡ್ ಸೆಟ್ ಇಟ್ಕೋಬೇಕಾಗತ್ತೆ. ಎಲ್ರೂ ನಿಮ್ ಲೈಫಲ್ಲಿ ಇರಕ್ ಸಾಧ್ಯ ಇಲ್ಲ. ಒಂದೊಂದು ರಿಲೇಶನ್ಶಿಪ್ ನ ನೀವು ಲೆಟ್ ಗೋ ಮಾಡ್ಲೇಬೇಕಾಗತ್ತೆ.
ಓಕೆ. ನಾನು ರೀಡಿಂಗ್ ನಲ್ಲಿ ನೀವು ಇಂಡಿವಿಜುವಲ್ ಆಗಿ ತಗೊಂಡಾಗ ಆಗಬಹುದು, ಆಗದೇನೆ ಇರಬಹುದು, ಗೊತ್ತಿಲ್ಲ. ಆದ್ರೆ ಅದ್ ನಿಮ್ಮ ಒಳ್ಳೇದಕ್ಕೆ ಆಗುತ್ತೆ ಅಂದ್ರೆ, ಆ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಇಲ್ದೇ ಇರೋದು ನಿಮ್ಗೆ ಒಳ್ಳೇದೇನೆ ಆಗಿದೆ ಅಂದ್ರೆ, ಅದನ್ನ ನೀವು ಸ್ವೀಕರಿಸಕ್ ತುಂಬಾನೇ ಕಷ್ಟ ಪಡ್ತೀರಾ. ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳಕ್ ತುಂಬಾನೇ ಇರಿಟೇಟ್ ಆಗ್ತೀರಾ. ಬಿಕಾಸ್ ಎಷ್ಟೋ ಜನ ಏನ್ ಹೇಳ್ತಾರೆ, ನನ್ನ ಕ್ಲೈಂಟ್ಸ್ ಬರೋರು, ನಂದು 10 ವರ್ಷದ ರಿಲೇಶನ್ಶಿಪ್ ನಾನು ಹೆಂಗ್ ಬಿಟ್ಟಿರ್ಲಿ, ಅವ್ರು ಇವಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರಿದ್ದಾರೆ ಅಲ್ವಾ, ನೀವು ಅದನ್ನೇ ಹಿಡ್ಕೊಂಡೇ ಇದ್ದೀರಾ. ಆದ್ರೆ ಆ ವ್ಯಕ್ತಿ ಬರೋದು ಬಿಡೋದು ಅದೊಂದು ಮ್ಯಾಜಿಕಲ್ ವಿಷಯ ಅಂತಾನೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನೋ ಒಂದು ಮಿರಾಕಲ್ ಆಗೋಗುತ್ತೆ, ಬಂದ್ಬಿಡ್ತಾರೆ ಅಂತ. ಆದ್ರೆ ಆ ಒಂದು ಪ್ರೋಸೆಸ್ ಅಲ್ಲಿ ನಿಮ್ ಲೈಫ್ ನ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾಕೆಂದ್ರೆ ನನ್ನ ಕ್ಲೈಂಟ್ಸ್ ಬಂದಾಗ ಅವ್ರನ್ನ ನೋಡ್ತೀನಲ್ಲ, ಅವ್ರು ಎಷ್ಟು ಕೆಟ್ಟದಾದ ಒಂದು ಪರಿಸ್ಥಿತಿನಲ್ಲಿ ಇರ್ತಾರೆ ಅಂದ್ರೆ, ಒಂದು ಡಿಪ್ರೆಸ್ಡ್ ಆಗ್ಬಿಟ್ಟಿರುತ್ತೆ ಅವ್ರ ಬಾಡಿ, ಮೈಂಡ್, ಎಮೋಷನ್ಸ್ ಎಲ್ಲ ವೀಕ್ ಆಗಿರುತ್ತೆ. ಸೊ ಯಾವಾಗ ನೀವೊಂದು ವೀಕರ್ ಫ್ರೀಕ್ವೆನ್ಸಿನಲ್ಲಿ ಇರ್ತೀರಾ, ಯಾವಾಗ ನೀವೊಂದು ಇವಾಗ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ಒಂದು ಜಾಗ ತುಂಬಾ ನೀಟಾಗಿದೆ, ಈಗ ನೀವು ಮನೆಗೆ ಬಾಡಿಗೆಗೆ ಹೋಗ್ತಾ ಇದ್ದೀರಾ ಅಂದ್ರೆ, ಆ ಮನೆ ಹೇಗಿರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಥವಾ ನೀವು ಮನೆ ಕೊಂಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ, ಆ ಮನೆ ಚೆನ್ನಾಗಿರ್ಬೇಕು, ಭದ್ರವಾಗಿರ್ಬೇಕು, ಸುಂದರವಾಗಿರ್ಬೇಕು, ಸ್ಪೇಷಿಯಸ್ ಆಗಿರ್ಬೇಕು, ಹಾಗೂ ಗಾಳಿ ಬೆಳಕು ಚೆನ್ನಾಗಿ, ಈ ತರ ಎಲ್ಲ ನೀವು ನೋಡ್ತೀರಾ ಒಂದ್ ಮನೆ ತಗೊಳ್ಳೋವಾಗ ಅಲ್ವಾ? ಸೊ ಅವಾಗ್ಲೇ ನೀವು ಕೊಂಡ್ಕೋಬೇಕು ಅಂತ ನೀವು ಆಸೆ ಪಡ್ತೀರಾ. ಸೊ ನಿಮ್ಮನ್ನ ನೀವೇ ಆ ರೀತಿಯಾಗಿ ಟ್ರೀಟ್ ಮಾಡ್ಕೊಳ್ಳಿ. ಟ್ರೀಟ್ ಯೋರ್ ಸೆಲ್ಫ್ ಲೈಕ್ ಅ ಟೆಂಪಲ್ ಅಂತ ಒಂದು ಕೋಟ್ ಇದೆ. ಸೊ ನಿಮ್ಮನ್ನ ನೀವೇ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡ್ತೀರಾ, ನಿಮಗ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೀವ್ ಈ ತರ ಇದ್ದೀರಾ, ಈ ತರ ಇದ್ದಾಗ ಯಾರಿಗೂನು ಏನಾದ್ರೂ ಒಂದ್ ಚಿಕ್ಕ ಸ್ಕ್ರಾಚ್ ಆಗಿದ್ರೆ ಒಂದ್ ಕಾರ್ನಲ್ಲಿ, ಅದನ್ನ ಅವ್ರು ತಗೊಳಲ್ಲ. ಅಯ್ಯೋ ಸ್ಕ್ರಾಚ್ ಆಗಿದೆ, ನನ್ಗಿದ್ ಬೇಡ. ಅಥವಾ ಒಂದ್ ಚಿಕ್ಕದಾಗಿ ಏನೋ ಒಂದು ಡ್ಯಾಮೇಜ್ ಆಗಿದೆ ಒಂದ್ ಬಟ್ಟೆ ಅಂದ್ರೆ, ಅದನ್ನ ನಾನು ತಗೊಳಲ್ಲ ಅಂತಾರೆ. ನೀವು ಹಾಗೆ ಮಾಡ್ತೀರಾ ಅಲ್ವಾ? ಹಾಗೆ ನಿಮ್ಮ ಒಂದು ಲೈಫ್ ಕೂಡ ಅದ್ಭುತವಾಗಿ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ, ಜನ ಹೇಗಂದ್ರೆ ಹಾಗೆ ನಿಮ್ನ ಟ್ರೀಟ್ ಮಾಡ್ತಾರೆ. ಅಂಡ್ ನೀವ್ ಈಗ ಪ್ರೆಸೆಂಟ್ ನಲ್ಲಿ ಆ ತರದೊಂದು ಪರಿಸ್ಥಿತಿನ ನಿಮಗ್ ನೀವೇ ತಗೊಂಡಿದೀರಾ ಅಂತಾನೆ ಹೇಳ್ತಾ ಇದೀನಿ. ಅರ್ಥ ಮಾಡ್ಕೊಳ್ಳಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತ. ವಿಶಿಂಗ್ ವೆಲ್ ಬರ್ತಾ ಇದೆ. ಸೊ ವಿಶ್ ಮಾಡಿ, ನಾನು ಪಾಸಿಟಿವ್ ಆಗಿರ್ತೀನಿ, ನನ್ನ ಲೈಫ್ನ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತೀನಿ, ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ, ನನಗೋಸ್ಕರ ನಾನು ಚೆನ್ನಾಗಿ ಕಾಣಿಸ್ತೀನಿ, ಈ ತರ ಬ್ಯೂಟಿಫುಲ್ ಆಗಿರ್ತೀನಿ, ಮಾಡ್ಕೊಳ್ತೀನಿ ನನ್ನ ಲೈಫ್ ಅಂತ ನಿಮಗ್ ನೀವೇ ವಿಶ್ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಕೊಳ್ಳಿ ಈ ಕೂಡ್ಲೆ. ನಾನು ಇವಾಗ ತಾನೇ ಹೌಸ್ ಎಕ್ಸಾಂಪಲ್ ಕೊಟ್ಟೆ, ನಿಮ್ಗೆ ಅದೇ ಕಾರ್ಡ್ ಬಂದಿದೆ. ಡಿಕ್ಲಟರ್ ಮಾಡ್ಬೇಕಾಗುತ್ತೆ. ಕ್ಲೀನಿಂಗ್ ಹೌಸ್ ಅಂದ್ರೆ ನಿಮ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಾನು ಒಂದ್ ಇರ್ಬೋದು ಇಂಡಿಕೇಶನ್. ಅಟ್ ದ ಸೇಮ್ ಟೈಮ್ ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಇಮೋಷನ್ಸ್ ನ ಡಿಕ್ಲಟರ್ ಮಾಡ್ಕೋಬೇಕು. ಅಂದ್ರೆ ಕೆಟ್ಟದಾಗಿರುವಂತಹ ವಿಷಯಗಳನ್ನೆಲ್ಲ ಮನಸ್ಸಿಂದ, ಯೋಚನೆಗಳಿಂದ ತೆಗ್ದು ಹಾಕ್ಬೇಕಾಗತ್ತೆ. ಅವಾಗ್ಲೇ ಒಳ್ಳೇದ್ ನಡೆಯಕ್ಕೆ ಖಂಡಿತವಾಗ್ಲೂ ಸಾಧ್ಯ. ಅದಾದ ನಂತರ ಪ್ರೊಟೆಕ್ಟಿಂಗ್ ಟ್ರೆಷರ್. ಈಗ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೌಲ್ಯ ಬೇರೆಯವರು ಡಿಸೈಡ್ ಮಾಡಬಾರ್ದು, ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ರೀಡಿಂಗ್ ಪ್ರಕಾರವಾಗಿ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಲೈಫ್ಗೆ 2 months ಒಳಗಡೆ ಬರ್ತಾರೆ. ಆದ್ರೆ ಪ್ರೊವೈಡೆಡ್ ನಿಮ್ಮ ಲೈಫ್ ನ ನೀವು ಅಟ್ರಾಕ್ಟಿವ್ ಮಾಡ್ಕೋಬೇಕು ಅನ್ನುವಂಥ ಪ್ರಾಮಿಸ್ ನ ನೀವು ಕೊಡ್ಲೇಬೇಕು. ಯಾಕಂದ್ರೆ ಇವತ್ತಿನ ರೀಡಿಂಗ್ ತುಂಬಾನೇ ಬೇರೆ ರೀತಿಯಾಗಿ ಬಂದಿದೆ. ಅದು ನಿಮ್ಮ ಬಗ್ಗೆನೇ ಜಾಸ್ತಿ ಫೋಕಸ್ ಆಗಿತ್ತು. ಬೇಸಿಕ್ಲಿ ನಿಮ್ ಲೈಫ್ ನ ನೀವು ನರಕಕ್ಕೆ ತಳ್ಕೊಳ್ತಾ ಇದ್ದೀರಾ. ನಿಮ್ ಲೈಫ್ ನ ನೀವು ತುಂಬಾ ಕೆಟ್ಟದಾಗಿ ನೋಡ್ತಾ ಇದ್ದೀರಾ. ಹಾಗೂ ನೀವು ಒಂದು ನೆಗೆಟಿವ್ ಸ್ಟೇಟ್, ಅಟ್ ದ ಸೇಮ್ ಟೈಮ್ ಡಿಪ್ರೆಸ್ಡ್, ಸ್ಯಾಡ್ ಸ್ಟೇಟ್ ನಲ್ಲಿ ಇದ್ದೀರಾ. ಈ ತರ ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ಈ ವ್ಯಕ್ತಿ ನಿಮ್ ಲೈಫಿಗೆ ಬರೋದಿಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳದ್ನಲ್ಲ, ಎಲ್ರಿಗೂ ಎಲ್ಲಾ ವಿಷಯದಲ್ಲೂ ಕೂಡ ಬೆಸ್ಟ್ ಬೇಕು. ಸೊ ನೀವ್ ಬೆಸ್ಟ್ ಆಗಿ, ಇವ್ರಿಗೋಸ್ಕರ ಬೆಸ್ಟ್ ಆಗ್ತಾ ಇಲ್ಲ, ನಿಮ್ಗೋಸ್ಕರನೇ ಬೆಸ್ಟ್ ಆಗ್ತಾ ಇದ್ರೆ ಇದನ್ನ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಏನಾದ್ರೂ ಸಾಧನೆ ಮಾಡೋದಿದೆ ಅಂದ್ರೆ ದಯವಿಟ್ಟು ಮಾಡಿ, ಅದ್ರ ಕಡೆಗೆ ಗಮನ ಕೊಡಿ. ಅಂಡ್ ದಟ್ಸ್ ಹೌ ನ್ಯಾಚುರಲಿ ನಿಮ್ಮ ಲೈಫ್ಗೆ ಈ ವ್ಯಕ್ತಿ ಬರ್ತಾರೆ. ನನ್ನ ಹತ್ರ ಬರುವಂತ ಕ್ಲೈಂಟ್ಸ್, ನೀವೇನಾದ್ರೂ ಮಾಟ ಮಂತ್ರ, ಏನಾದ್ರು ಮಂತ್ರಗಳು, ಪ್ಲೀಸ್ ನಾನು ಇಂಥದ್ನೆಲ್ಲ ಎನ್ಕರೇಜ್ ಮಾಡೋದೇ ಇಲ್ಲ. ಐ ಆಮ್ ಎ ಸೈಕಾಲಜಿಸ್ಟ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾವು ಪ್ರಾಕ್ಟಿಕಲ್ ಆಗಿ, ಲಾಜಿಕಲ್ ಆಗು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಈ ರೀಡಿಂಗ್ಸ್ ಎಲ್ಲ ನಾನು ಏನಕ್ಕೆ ಮಾಡ್ತೀನಿ ಅಂದ್ರೆ, ನಿಮ್ಗೆ ಮೆಸೇಜಸ್ ಏನಿದೆ, ನಿಮ್ಮ ಪರ್ಸನಲ್ ಗ್ರೋತ್ಗೆ ಹಾಗೂ ನಿಮ್ಮ ಲೈಫ್ ಬಗ್ಗೆ ಇನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಈ ರೀಡಿಂಗ್ಸ್ ಮಾಡುವಂಥದ್ದು. ಹೌದು, ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಕೂಡ ಸಿಗುತ್ತೆ. ಆದ್ರೆ ಎಷ್ಟೋ ಜನ ಅದನ್ನ ಬೇರೆ ರೀತಿಯಾಗಿ ನೋಡ್ತಾರೆ. ಏನೋ ಅಂದ್ರೆ ನೆಗೆಟಿವ್ನು ಪಾಸಿಟಿವ್ ಆಗಿ ನಾವು ಫ್ಯೂಚರ್ ಮಾಡಕ್ ಸಾಧ್ಯ ಇಲ್ಲ. ಒಂದೊಂದನ್ನ ಬಿಡ್ಬೇಕಾಗತ್ತೆ, ಒಂದೊಂದು ರಿಲೇಶನ್ಶಿಪ್ ನ ನಾವು ಗಿವ್ ಅಪ್ ಮಾಡ್ಬೇಕಾಗತ್ತೆ. ಅದ್ ನಮ್ಮ ಒಳಿತಿಗೋಸ್ಕರನೇ. ಸೊ ನೀವು ಟ್ಯಾರೋ ರೀಡಿಂಗ್ ತಗೊಳ್ತೀರಾ ಅಂದ್ರೆ
ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು ಔಟ್ಕಮ್. ಅದನ್ನ ನೀವು ಸ್ವೀಕರಿಸಕ್ ರೆಡಿ ಇದ್ರೆ ಮಾತ್ರ ಅದು ನಿಮ್ಗೆ ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಅದು ವೇಸ್ಟ್. ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಅಂಡ್ ಯೋರ್ ಮನಿ ಆಲ್ಸೋ. Okay, I hope this video was helpful. Take care. Namaskara. Thank you.